ಸೊ ಈಗಷ್ಟೇ ಸಿಂಗೀತಂ ಮೂವಿನ ನೋಡ್ಕೊ ಬಂದೆ, ಡೈರೆಕ್ಟೆಡ್ ಬೈ ಸಿಂಗೀತಂ ಶ್ರೀನಿವಾಸ್ ರಾವ್. ಸೊ ಮೂವಿ ನಂಗೆ ಹೇಗ್ ಅನ್ಸ್ತು ಅಂದ್ರೆ, ನಂಗಂತೂ ಸಖತ್ ಇಷ್ಟ ಆಯ್ತು. ಒಂಥರ ಫ್ರೆಶ್ ಕಾನ್ಸೆಪ್ಟ್, ಹೊಸ ಕಾನ್ಸೆಪ್ಟ್, ನಿಮ್ಗೆ ಬೇರೆ ತರನೇ ಫೀಲ್ ಕೊಡುತ್ತೆ ಈ ಮೂವಿ. ಸೊ ಈಗಿನ ಡೈರೆಕ್ಟರ್ಸ್ ಈ ಡೈರೆಕ್ಟರ್ ನೋಡಿ ಕಲಿಬೇಕು ಅಂತ ನಾನು ಹೇಳ್ತೀನಿ. ಏನಕ್ಕೆ ಅಂದ್ರೆ ಈ ಡೈರೆಕ್ಟರ್ ಗೆ 95 ಇಯರ್ಸ್ ಅಂತ ಹೇಳಿದ್ರೆ ನಂಬ್ತೀರಾ? ಇವರು ರಾಜ್ಕುಮಾರ್ ಸರ್ ಮೂವೀಸ್ ಎಷ್ಟೋ ಮೂವೀಸ್ ನ ಡೈರೆಕ್ಟ್ ಮಾಡಿದ್ದಾರೆ. ನನ್ನ ಆಲ್ ಟೈಮ್ ಫೇವ್ರೇಟ್ ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಚಲಿಸುವ ಮೋಡಗಳು, ಸಂಯುಕ್ತ ಅಂಡ್ ಆಗಿನ ಟೈಮ್ ಅಲ್ಲೇ ಟೈಮ್ ಟ್ರಾವೆಲ್ ಮೂವಿನ ತೆಗ್ದಿದ್ರು, ಅದೇ ಆದಿತ್ಯ 369, ಅಪೂರ್ವ ಸೋದರಗಳು, ಪ್ಯಾನ್ ಇಂಡಿಯಾ ಮೂವಿ ಅಂತ ಅನ್ಸ್ಕೊಂಡಿದ್ದ ಪುಷ್ಪಕ ವಿಮಾನ. ಇಷ್ಟ ಎಲ್ಲ ಇನ್ನು ತುಂಬಾ ಮೂವೀಸ್ ಇದೆ ನೋಡಿ. ಅವಾಗಿಂದ ಇವಾಗವರೆಗೂ ಅವರ ಕಾನ್ಸೆಪ್ಟ್ ಹೊಸದಾಗೆ ಇತ್ತು, ಅವರ ಅಪ್ರೋಚ್ ಹೊಸದಾಗೆ ಇದೆ. ಇವಾಗ ಹೇಳಿರೋ ಮೂವೀಸ್ ಯಾವ್ದೇ ಮೂವೀಸ್ ನೋಡಿ, ಕಾನ್ಸೆಪ್ಟ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಇತ್ತು. ಹೌದು, ಇವರೊಬ್ರು ಹಳೆ ಡೈರೆಕ್ಟರ್, ಆದ್ರೆ ಅವ್ರ ಯೋಚನೆಗಳು ಹಳೇದಾಗಿಲ್ಲ, ಇನ್ನ ಹೊಸದಾಗಿದೆ. ಈಗಿನ ಡೈರೆಕ್ಟರ್ಸ್ ತರ ರೊಟೀನ್ ಸ್ಟೋನ್ ಹಾಕೊಂಡು ರುಬ್ಬಲ್ಲ, ಹೊಸ ಕಾನ್ಸೆಪ್ಟ್ ಆಗಿರ್ಬೋದು. ಸೊ ಅದನ್ನ ಸ್ಕ್ರೀನ್ ಮೇಲೆ ಹೇಗ್ ತಗೋ ಬರ್ಬೇಕು ಅನ್ನೋದೇ ದೊಡ್ಡ ಟಾಸ್ಕ್. ಯಾಕಂದ್ರೆ 80% ಮೂವಿ ಹಾಡ್ಗಳೇ ಆಗಿರತ್ತೆ, ಡೈಲಾಗ್ಸ್ ಇರೋದಿಲ್ಲ. ಹಾಡಲ್ಲೇನೆ ಡೈಲಾಗ್ಸ್ ಬರಬೇಕು, ಎಮೋಷನ್ಸ್ ಕೂಡ ಹಾಡಲ್ಲೇ ಇರಬೇಕು. ಸೊ ಇದೆಲ್ಲ ಮಾಡೋದು ತುಂಬಾನೇ ಕಷ್ಟ. ಬಟ್ ಕೆಲವು ಆಡಿಯನ್ಸ್ಗೆ ಇದು ಇಷ್ಟ ಆಗದೆ ಇರಬಹುದು. ಸೊ ನೀವೇನಾದ್ರೂ ಹೊಸ ಕಾನ್ಸೆಪ್ಟ್ ನ ನೀವು ಅಕ್ಸೆಪ್ಟ್ ಮಾಡ್ತೀರಾ, ಹೊಸ ಕಾನ್ಸೆಪ್ಟ್ ನ ಎಕ್ಸ್ಪ್ಲೋರ್ ಮಾಡ್ತೀರಾ ಅಂದ್ರೆ ಈ ಮೂವಿನ ಖಂಡಿತ ನೋಡಬಹುದು. ಸೊ ಈ ಮೂವಿ ನಿಮ್ಗೆ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ, ಕನ್ನಡದಲ್ಲೂ ಅವೈಲೇಬಲ್ ಇದೆ. ಹೋಗಿ ಒಂದ್ಸಲ ಟ್ರೈ ಮಾಡಿ. ಹಾಗೆ ಸಿನಿಮಾ ಹುಚ್ಚರನ್ನ ಫಾಲೋ ಮಾಡ್ಕೊಳ್ಳಿ.